ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಇದು ಮಾರ್ನಿಂಗ್ ಟು ಈವ್ನಿಂಗ್ ವರೆಗೂ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಬೆಳಿಗ್ಗೆನೆ ವ್ಲಾಗ್ ಮಾಡ್ತಾ ಇದ್ದೆ. ಹಾಗೆ ಟೈಮ್ ಬಂದು 7 o'clock ಆಗಿದೆ. ಸೊ 7 ಗಂಟೆಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ. ಇದು ಚಿಂಟು ಗಾಡಿ ನೋಡ್ತಾ ಇರ್ಬೋದು ನೀವು. ಡ್ಯಾಡಿ ರೀಸೆಂಟಾಗಿ ಕೊಡಿಸಿದ್ದು, ಅದು ಆಯುಧ ಪೂಜೆ ಎಲ್ಲ ಆದಮೇಲೆ ಬಂದಿದ್ದು ಗಾಡಿ. ಹಾಗೆ ನಾವು ಆಯುಧ ಪೂಜೆಗೇನೆ ತರ್ಸೋಣ, ಹಂಗೆ ಹಬ್ಬಕ್ಕೂ ಇಟ್ಟು ಪೂಜೆ ಮಾಡಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಹಬ್ಬಕ್ಕೆ ಬರಲಿಲ್ಲ. ಬಟ್ ಅದು ನಮಗೆ ರಿಸೀವ್ ಆಗಿದ್ದ ದಿನ ಅಂತೂ ಚಿಂಟು ತುಂಬಾ ಖುಷಿ ಪಡ್ತಾ ಇದ್ದೆ. ನಾನು ಲಾಸ್ಟಲ್ಲಿ ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಅದು ಏನಂದರೆ ಬಾಕ್ಸ್ನ ಓಪನ್ ಮಾಡ್ತಾ ಇರಬೇಕಾದ್ರೆ ಅವ್ನು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದ ಅಂತಂದರೆ ತುಂಬಾ ಖುಷಿಯಿಂದ ಅವನಿಗೆ ನಾವು ಬುಕ್ ಮಾಡಿರೋದ್ರೂ ಕೂಡ ಫೋಟೋ ತೋರಿಸಿದ ತಕ್ಷಣವೇ ಅವನು ಅಮ್ಮ ಸೈಕಲ್ ಬರ್ತೈತೆ, ಬೈಕ್ ಬರ್ತೈತೆ ಅಂತ ಫುಲ್ ಖುಷಿಯಾಗಿದ್ದ. ಸೊ ಹಾಗಾಗಿ ರಿಸೀವಿಂದ ದಿನ ಮಾತ್ರ ತುಂಬ ಖುಷಿಯಾಗಿದ್ದ. ಆಮೇಲೆ ಇವಾಗ ಅದನ್ನು ಎಷ್ಟು ಸಲ ದಿನಕ್ಕೆ ಒಂದು 10 times ಆದರೂ ಅದ್ರ ಮೇಲೆ ಕುತ್ಕೊಂಡು ಓಡಾಡಿಸ್ತಾನೆ. ಸೊ ಅವ್ನ ಖುಷಿನೇ ನಮಗೂ ಖುಷಿ. ಅವನು ಎಷ್ಟು ಖುಷಿಯಾಗಿದ್ದ ಅಂದರೆ ನಿಜವಾಗ್ಲೂ ನೀವು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಚಿಂಟು ಬೆಳಿಗ್ಗೆನೆ ಒಂದು ಏನು ರೂಢಿ ಮಾಡ್ಕೊಂಡಿದ್ದಾನೆ ಅಂದರೆ ಬೆಳಿಗ್ಗೆನೆ ಒಂದು ಗ್ಲಾಸ್ ನೀರು ಕುಡಿತಾನೆ. ಅವನು ಎದ್ದಿದ ತಕ್ಷಣ ನಾನು ಕೊಡೋದು ಮರ್ತೋದ್ರೂ ಪರವಾಗಿಲ್ಲ, ಅವನಂತೂ ಬೆಳಿಗ್ಗೆ ಬಂದು ಅಮ್ಮ ನೀರು ಬೇಕು ಅಂತ ಕೇಳ್ತಾನೆ. ಹಾಗೆ ಎವ್ರಿ ಮಾರ್ನಿಂಗ್ ಬಿಸಿನೀರು ಅಂತ ಕುಡಿಯೋಲ್ಲ, ಯಾಕೆಂದರೆ ಅವ್ನಿಗೆ ಬಿಸಿನೀರು ನನಗೂ ರೂಢಿ ಇಲ್ಲ, ಅವನಿಗೂ ರೂಢಿ ಇಲ್ಲ. ಹಾಗಾಗಿ ತಣ್ಣೀರನ್ನೇ ಕೊಡ್ತೀನಿ. ಹಾಗಾಗಿ ಅವ್ನು ಬಂದು ಅಮ್ಮ ನೀರು ಬೇಕು ಅಂದಿದ ತಕ್ಷಣ ನಾನು ಒಂದು ಗ್ಲಾಸ್ ನೀರು ಕೊಡ್ತೀನಿ. ನೀರು ಕುಡಿದ್ಬಿಟ್ಟು ಹೋಗಿ ಕುತ್ಕೊಂಡು ಆಟ ಆಡೋದು, ಅಥವಾ ಇಲ್ಲ ಅವನಿಗೆ ರೈಮ್ಸ್ ಹಾಕ್ಕೊಡ್ತೀನಿ, ಟ್ವಿಂಕಲ್ ಟ್ವಿಂಕಲ್ಲು, ಮತ್ತು ಯಾವ ಥರ ಹೊಸ ಹೊಸ ರೈಮ್ಸ್ ಬಿಡ್ತಾ ಇರ್ತಾರೆ ಯೂಟ್ಯೂಬಲ್ಲಿ. ಸೊ ಅದನ್ನು ಹಾಕ್ಕೊಡ್ತೀನಿ. ಅವನು ಕೂಡ ಅದನ್ನು ಚೆನ್ನಾಗಿ ಅಂದರೆ ಕಲ್ತ್ಕೊತಾ ಇದ್ದಾನೆ. ಈಗ ಒಂದು ರೈಮ್ಸ್ನ ಕಲ್ತ್ಕೊಂಡಿದ್ದಾನೆ. ಇವಾಗ ಸ್ವಲ್ಪ ಸ್ವಲ್ಪ ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಹಾಗಾಗಿ ಜಾಸ್ತಿ ಯೂಟ್ಯೂಬಲ್ಲಿ ನಾನು ಅದನ್ನೇ ಹಾಕ್ಕೊಡ್ತೀನಿ. ಹಾಗೆ ಮೊಬೈಲ್ ಅಂತೂ ತುಂಬ ಜನ ಮೊಬೈಲ್ ಕೊಡ್ತಾರೆ ಮಕ್ಕಳಿಗೆ. ಆ ಥರ ತಪ್ಪಂತೂ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆಂದರೆ ಮೊಬೈಲ್ ಬೆಳಕಿಂದ ಎಷ್ಟು ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂದರೆ ಕಣ್ಣಿಗೆ, ನಿಜವಾಗ್ಲೂ ಅದಕ್ಕೋಸ್ಕರನೇ ಮೊಬೈಲ್ ಅಂತೂ ಕೊಡಲೇಬಾರ್ದು. ಟಿ ವಿಲಿ ಹಾಕ್ಕೊಟ್ರು ಕೂಡ ಟಿ ವಿ ದೂರ ಇರುತ್ತೆ ಮತ್ತು ಬ್ರೈಟ್ನೆಸ್ ನಾರ್ಮಲ್ ಆಗಿರುತ್ತೆ. ಹಾಗಾಗಿ ಟಿ ವಿಲಿ ಹಾಕ್ಕೊಟ್ರು ಕೂಡ ಅವರಿಗೆ ಮೊಬೈಲ್ ಅಂತೂ ಕೊಡಲೇಬಾರ್ದು. ತುಂಬ ಜನ ಅಂತೂ ಮಕ್ಕಳನ್ನ ಅಡಿಕ್ಟ್ ಮಾಡಿಬಿಟ್ಟಿದ್ದಾರೆ. ಅವ್ರು ಕೆಲಸ ಮಾಡ್ಕೊಳ್ಳೋದಕ್ಕೋಸ್ಕರ ಮೊಬೈಲ್ನ ಅವ್ರ ಮಕ್ಕಳಿಗೆ ಕೊಟ್ಟು ಅಭ್ಯಾಸ ಮಾಡಿದ್ದಾರೆ. ಬಟ್ ನಾನು ಆ ಥರ ಮಾಡಿಲ್ಲ. ನಾನು ಕೊಟ್ಟರು ಕೂಡ ನಾನು ಅಂದರೆ ನಾನು ಸೋಫಾ ಮೇಲೆ ಕೂರಿಸ್ಬಿಟ್ಟು ಅವನಿಗೆ ಮೊಬೈಲ್ ಹಾಕ್ಕೊಡ್ತೀನಿ. ಅವನು ಮೊಬೈಲಿಂದ 2 ಅಡಿ ದೂರ ಕುತ್ಕೊಂಡು ನೋಡಬೇಕು. ಸೊ ಅದನ್ನಂತೂ ನಾನು ಕಂಪಲ್ಸರಿ ಅದನ್ನು ಮಾಡ್ತೀನಿ. ಯಾಕಂದರೆ ಅದು ಎಮರ್ಜೆನ್ಸಿ ಟೈಮಲ್ಲಿ ಹಾಕ್ಕೊಡೋದು, ಕರೆಂಟ್ ಏನಾದರೂ ಇಲ್ಲ ಅಂದರೆ. ಹಾಗೆ ಚಿಂಟು ಅಳ್ತಾ ಇದ್ದ. ಅವ್ರ ಡ್ಯಾಡಿ ಜಿಮ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಬೆಳಿಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಜಿಮ್ಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೋಗ್ತಿದ್ದೀನಿ, ಡ್ಯಾಡಿ ಆಫೀಸ್ಗೆ ಹೋಗ್ತಾಯಿದ್ರು ಅಂತ ಅವ್ನು ಅಳ್ತಾ ಇದ್ದ. ಬಟ್ ಅವ್ರು ಜಿಮ್ಗೆ ಹೋಗ್ತಾಯಿದ್ರು. ಹಾಗಾಗಿ ಮಗನಿಗೆ ಸಮಾಧಾನ ಮಾಡಿ ಒಳಗಡೆ ಇರು, ನಾನು ಬರ್ತೀನಿ, ನಿನಗೆ ಚಾಕಿ ಲಾಲಿಪಾಪ್ ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನ್ನ ಒಳಗಡೆ ಬಿಟ್ಬಿಟ್ಟು ಹೋದರು. ಇನ್ನು ಅವನ್ನ ನಾನು ಒಳಗಡೆ ಹಾಕ್ಕೊಂಡು ನಾನು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊತಾ ಇದ್ದೆ. ಮಸಾಲೆ ಟೀ ಮಾಡ್ಕೊತೀನಿ. ಮೊದಲು ನಾರ್ಮಲ್ ಟೀ ಮಾಡ್ಕೊತಾ ಇದ್ದೆ. ಇವಾಗ ಶುಂಠಿ ಮತ್ತು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಂಡು ಕುಡಿದ್ರೆ ಮೈಂಡ್ ಎಷ್ಟು ರಿಲೀಫ್ ಆಗುತ್ತೆ ಗೊತ್ತಾ? ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನು ಎವ್ರಿ ಡೇ ಮಾರ್ನಿಂಗ್ ಕುಡಿಬೇಕಾದ್ರೆ ಸ್ವಲ್ಪ ಶುಂಠಿ ಮತ್ತು 2 ಏಲಕ್ಕಿನ ಚೆನ್ನಾಗಿ ಜಜ್ಜಿಬಿಟ್ಟು ಟೀ ಪುಡಿ ಎಲ್ಲ ಚೆನ್ನಾಗಿ ಹಾಲು ಜೊತೆ ಮಿಕ್ಸಾಗಿ ಚೆನ್ನಾಗಿ ಕುದಿ ಬಂದಮೇಲೆ ಹಾಕ್ಬಿಟ್ಟು ಸ್ಪೂನ್ ತಗೊಂಡು ಒಂದು 5 ನಿಮಿಷ ಅದೇ ಥರ ತಿರುಗಿಸ್ತಾ ಇದ್ದರೆ ಆ ಫ್ಲೇವರ್ ಎಲ್ಲ ಬಿಟ್ಕೊಂಡು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನ್ನ ರಿಯಾಕ್ಷನಲ್ಲೇ ನೋಡ್ತಾ ಇರ್ಬೋದು ನೀವು, ಖಾರವಾಗಿ ಟೀ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಇಲ್ಲಿ ಚಿಂಟುನ ತೋರಿಸ್ತೀನಿ ಬನ್ನಿ, ಯಾವ ಥರ ಮಹಾರಾಜನ ಥರ ಕುತ್ಕೊಂಡಿದ್ದೀನಿ ಅಂತ. ಇಲ್ಲಿ ನೋಡಿ, ಮಹಾರಾಜನ ಥರ ಕುತ್ಕೊಂಡು ಚಿಂಟು ಟಿ ವಿ ನೋಡ್ತಾ ಇದ್ದಾನೆ. ಹಾಗಾಗಿ ತಿಂಡಿ ಮಾಡೋದು ಇವತ್ತು ಸ್ವಲ್ಪ ಲೇಟ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಅವನಿಗೆ ಚಿಂಟು ಟಿ ವಿ ಹಾಕ್ಕೊಟ್ಬಿಟ್ಟು ಕೂರಿಸಿದ್ದೀನಿ. ನೋಡ್ತಾ ಇರಲಿ, ಅಲ್ಲಿವರೆಗೂ ಅವನಿಗೂ ಸ್ವಲ್ಪ ಟೈಮ್ ಪಾಸ್ ಆಗ್ತಾ ಇರಲಿ ಅಂತ. ಯಾಕೆಂದರೆ ಇಲ್ಲಾಂದರೆ ಹಂಗೇ ಆಟ ಆಡ್ತಾಯಿದ್ರೆ ಅಮ್ಮ ತಿಂಡಿ ಬೇಕು ಅಂತ ಹೇಳ್ತಾನೆ. ಇವತ್ತು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಿತ್ತು ಟಿಫನ್ದು, ಯಾಕೆಂದರೆ ನ್ಯೂ ರೆಸಿಪಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಏನೇನು ಬೇಕು ಅದಕ್ಕೆ ಐಟಮು ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇವತ್ತು ನಾನು ಮಾಡ್ತಾ ಇರೋದು ಕಡಲೆಕಾಳನ್ನ ಒಂದಿನ ಮುಂಚೆನೇ ನೆನೆಸಿಟ್ಕೊಂಡು ಆ ಕಡಲೆಕಾಳನ್ನ ಬೇಯಿಸಿ ರುಬ್ಬಿಟ್ಟು ಮಾಡುವಂಥ ಬಿರಿಯಾನಿ. ನಾನು ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ ವಿಡಿಯೋದಲ್ಲಿ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಂದರೆ ಚೆಕ್ ಮಾಡ್ಬೋದು. ರೆಸಿಪಿನೂ ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡ್ಬೋದು. ಹಾಗೆ ಆ ಬಿರಿಯಾನಿ ರೆಸಿಪಿಗೆ ಏನೇನು ಬೇಕು ಆ ಐಟಮ್ಗಳೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ.
ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಡುಗೆ ಮನೆ ಎಷ್ಟು ಗಲೀಜಾಗಿದೆ ಅಂತಂದರೆ, ಯಾಕಂತಂದರೆ ವಿಡಿಯೋ ರೆಸಿಪಿ ಮಾಡ್ಕೊಬೇಕಾದ್ರೆ ಈ ಥರ ಆಗೇ ಆಗುತ್ತೆ. ಯಾಕಂದರೆ ಎಲ್ಲ ಐಟಮ್ಗಳು ನಮ್ಮ ರೆಸಿಪಿಗೆ ಏನೇನು ಬೇಕೋ ಎಲ್ಲ ಐಟಮ್ಗಳನ್ನ ಒಂದು ಕಡೆ ಇಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ನೀವು ಮಿಕ್ಸಿ ಜಾರ್ ನೋಡ್ತಾ ಇರ್ಬೋದು, ಸ್ಟ್ಯಾಂಡ್ ಇಟ್ಟಿದ್ದೀನಲ್ಲ ಈ ಕಡೆ ಮಾತ್ರ ಸ್ವಲ್ಪ ಸ್ಪೇಸ್ನ ನಾನು ನೀಟಾಗಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಏನಾದರೂ ಐಟಮ್ ಹಾಕಬೇಕಾದ್ರೆ ಆ ಕ್ಲಿಪ್ಪಿಂಗ್ಗಳನ್ನ ತಗೋಬೇಕಾದ್ರೆ ಈ ಕಡೆ ಸ್ವಲ್ಪ ಜಾಗ ನೀಟಾಗಿರಲಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಯೂಟ್ಯೂಬ್ ಶಾರ್ಟ್ ವಿಡಿಯೋಗೆ ರೆಸಿಪಿಗಳನ್ನ ವಿಡಿಯೋ ಅಪ್ಲೋಡ್ ಮಾಡಿರ್ಬೇಕಾದ್ರೆ ಎಷ್ಟು ಕ್ಲಾರಿಟಿಯಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಇರುತ್ತೆ ಅಂತ. ಸೊ ಪ್ರತಿಯೊಬ್ಬ ಯೂಟ್ಯೂಬರು ಕೂಡ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅಪ್ಲೋಡ್ ಮಾಡಬೇಕಾದ್ರೆ ಎಷ್ಟು ನೀಟಾಗಿರುತ್ತೋ, ಸೊ ಅದರಿಂದ ಯಾವ ಥರ ಇರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಹಾಗೆ ತಿಂಡಿ ಮಾಡೋ ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ. ನನಗೂ ಕೂಡ ಆಸೆನೇ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡು ಒಂದು ರೆಸಿಪಿ ಆಗೋಷ್ಟರೊಳಗೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬೇಕು ಅಂತ. ಬಟ್ ಚಿಂಟು ಇರೋದ್ರಿಂದ ಅವನು ಏನು ಮಾಡ್ತಾ ಇರ್ತಾನೆ ಆ ಕಡೆನೂ ಗಮನ ಕೊಡಬೇಕು. ಹಾಗೆ ಇಲ್ಲಿ ಕಿಚನಲ್ಲಿ ಏನಾಗ್ತಿದೆ ಅದನ್ನು ಕೂಡ ನೋಡ್ಕೊಬೇಕು. ಹಾಗಾಗಿ ಏನು ಮಾಡ್ತೀನಿ, ಫಸ್ಟ್ ಸ್ಟೆಪ್ ಕೆಲಸನ ಮುಗಿಸ್ಕೊತೀನಿ. ಒಂದು ತಿಂಡಿ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡ್ಕೊತೀನಿ, ಇಲ್ಲ ತಿಂಡಿ ಎಲ್ಲ ಮಾಡಿಬಿಟ್ಟು ಅದು ವಿಜಲ್ ಆಗೋಷ್ಟರೊಳಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡಿಕೊಂಡು ತಿಂಡಿ ಎಲ್ಲ ತಿನ್ನ ನಂತರ ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗಾಗಿ ಗೋಡೆಗೆಲ್ಲ ಸ್ವಲ್ಪ ಆವಾಗವಾಗನೇ ಕ್ಲೀನ್ ಮಾಡ್ಕೊತೀನಿ. ವಿಸಲ್ಲು ರೈಸ್ ಆಗಿರ್ಬೋದು, ಏನಾದರೂ ವಿಸಲ್ ಕೂಗಿದಾಗ ಅಲ್ಲೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ದಿನ ಎವ್ರಿಡೇ 2 times 3 times ಕ್ಲೀನ್ ಮಾಡೋದ್ರಿಂದ ಜಾಸ್ತಿ ಅಷ್ಟು ಗಲೀಜಾಗಲ್ಲ. ಸೊ ಈ ಥರ ನಾರ್ಮಲಾಗಿ ಯಾವಾಗಲೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಅವಾಗವಾಗ. ಹಾಗೆ ತಿಂಡಿನೂ ಕೂಡ ರೆಡಿಯಾಗಿದೆ. ಮೊಸರು ಬಜ್ಜಿ ಹಾಗೆ ಸೈಡ್ ಡಿಶ್ ಆಗಿ ಸೌತೆಕಾಯಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಕಿಚನು ಕೂಡ ಆಲ್ಮೋಸ್ಟ್ ಕ್ಲೀನ್ ಆಯಿತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮತ್ತೆ ಏನಾದರೂ ನೈಟಿಗೆ ಡಿನ್ನರ್ ಪ್ರಿಪೇರ್ ಮಾಡ್ಬೇಕಂದ್ರೆ ಮತ್ತೆ ಅಡುಗೆ ಮನೆ ಅದೇ ಥರ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ರೆಡಿ ಮಾಡಿರುವಂತಹ ಕಡಲೆಕಾಳು ಅಂದರೆ ನೆನೆಸಿರೋ ಕಡಲೆಕಾಳನ್ನ ಕೂಗಿಸಿ ಅದನ್ನು ಗ್ರೈಂಡ್ ಮಾಡಿರೋಂಥ ಬಿರಿಯಾನಿ. ಇದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಲಂಚ್ ಬಾಕ್ಸ್ಗೆ ಹಾಗೆ ಮಕ್ಳಿಗೂ ಕೂಡ ಒಂದು ಡಿಫ್ರೆಂಟ್ ಟೇಸ್ಟ್ ಸಿಗ್ತಾ ಆಗುತ್ತೆ. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಔಟ್ ಆಫ್ ಔಟ್. ನಿಜ? ಇಲ್ಲಿ ನೋಡಿ ಹೇಳಿ, ವಿಡಿಯೋಗೋಸ್ಕರ ಹೇಳ್ಬಾರ್ದು. ನಿಜ ಚೆನ್ನಾಗಿದೆಯಾ? ಅವನಿಗೆ ತಿನ್ಸಿ ನೋಡೋಣ ಅವನೇನು ಹೇಳ್ತಾನೆ ಅಂತ. ಚಿನ್ನಮ್ಮ ನೀನು ಹೇಳ್ಬೇಕು ಆಯ್ತಾ ಹೆಂಗಿದೆ ಅಂತ. ಫಸ್ಟ್ ಅಲ್ಲಿ ತಿನ್ನು. ಯಾವ ಥರ ಇದೆ ಟೇಸ್ಟು? ಸೂಪರಾ? ಎಮ್ಮಿ ಅಂತ ಹೇಳೋದು? ಹಾಂ, ನಾನು ತಿಂಡಿ ಮಾಡಿದಾಗೆಲ್ಲ ಅವ್ರ ಟೇಸ್ಟ್ ನೋಡಿದಾಗ ಅವ್ರ ಡ್ಯಾಡಿ ಕೊಡೋ ರಿವ್ಯೂಗಿಂತ ಅವ್ರ ಮಗ ಕೊಡೋದೇ ಎಷ್ಟು ಚೆಂದ. ನಾನು ಕೇಳೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೇನೆ, ಅಮ್ಮ ಸೂಪರಾಗಿತ್ತು, ಚೆನ್ನಾಗಿತ್ತು, ಯಮ್ಮಿ ಅಂತ 3 ಕೂಡ ಹೇಳ್ತಾನೆ. ಹಾಗಾಗಿ ಈ ವಿಡಿಯೋದಲ್ಲೂ ಕೂಡ ಇವತ್ತೂ ಕೂಡ ಕೇಳ್ತಾ ಇದ್ದೆ. ಹಾಗೆ ನಾನು ಕೂಡ ತಿಂಡಿ ಮಾಡಬೇಡ ಅಂತ ಹೇಳ್ಬಿಟ್ಟು ತಿಂಡಿ ತಿಂತಾಯಿದ್ವಿ. ನಾವು ಇವತ್ತಿನವರೆಗೂ ಬೆಳಗ್ಗೆ ತಿಂಡಿ ಆಗಲಿ, ನೈಟ್ ಡಿನ್ನರ್ ಆಗಲಿ, ಅಥವಾ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಾಗಲಿ ಒಂದೇ ತಟ್ಟೆಯಲ್ಲಿ ತಿನ್ನೋದು. ನಾವು ಮದುವೆ ಆಗಿತ್ತವಿಂದ ಇವತ್ತಿನವರೆಗೂ ಕೂಡ ನಾವಿದೊಂದು
ಒಂದೊಂದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದೇನೋ ಅಂದರೆ ಬೇರೆಯವ್ರ ಮನೆಗೆ ಹೋದಾಗ ಬೇರೆ ಕಡೆ ಇದ್ದಾಗ ಈ ಥರ ಇಲ್ಲ, ಮನೇಲಿ ಇದ್ದಾಗ ಮಾತ್ರ ಯಾವತ್ತಿಗೂ ಮಿಸ್ ಮಾಡಲ್ಲ ನಾವು. ಹಾಗೆ ಸಿಂಕಲ್ಲಿ ಇಷ್ಟು ಪಾತ್ರೆ ಬಿಟ್ಟರೆ ಮಿಕ್ಕಿದ ಕೆಲಸ ಮನೆ ಒರೆಸೋದೊಂದು ಬಾಕಿ ಇತ್ತು. ಸೊ 2 ಕೆಲಸ ಒಂದು ಬ್ಯಾಲೆನ್ಸ್ ಇದ್ದಿದ್ದರಿಂದ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಿಂಟುನ ಮಲಗಿಸ್ಬೇಕಾಗಿತ್ತು. ಹಾಗಾಗಿ ಅವನ್ನ ಸ್ವಲ್ಪ ಮಲಗಿಸಿದ್ರೆ ಅವ್ನು ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ನನಗೆ ಕೆಲಸ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಹಾಗೆ ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಫಸ್ಟ್ ಅವ್ನು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನ್ನ ಮಲಗಿಸ್ತಾ ಇದ್ದೆ. ಹಾಗೆ ಅವನ್ನ ಮಲಗಿಸ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಿ ಕೆಲಸನ ಫೈನಲ್ ಆಗಿ ಮುಗಿಸಿದ್ದೀನಿ. ನೋಡ್ತಾ ಇರ್ಬೋದು ನೀವು ಅಡುಗೆ ಮನೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಮನೆಯೆಲ್ಲ ಒರೆಸಿದ್ದೀನಿ. ವಿಂಡೋ ಬೆಳಕು ಕೆಳಗಡೆ ನೆಲದ ಮೇಲೆ ಬರ್ತಾ ಇದೆ ಅಂದರೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ. ಅದೇ ಚಿಂಟು ಏನಾರು ಮತ್ತೆ ಇದ್ದರೆ ಮನೆಯೆಲ್ಲ ನೀಟಾಗಿ ಗಲೀಜು ಮಾಡಿ ಇಡ್ತಿರ್ತಾನೆ. ಹಾಗೆ ಎಲ್ಲನೂ ಕೂಡ ನೀಟಾಗಿ ರೆಡಿ ಮಾಡಾಯಿತು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಚಿಂಟುನ ಮಲಗಿಸಿ ಎಲ್ಲ ಕೆಲಸ ಮಾಡಿ ಇನ್ನೇನು ಕುತ್ಕೊಂಡು ಮೂವಿ ನೋಡಬೇಕು ಅನ್ನೋಷ್ಟರಲ್ಲಿ ಮತ್ತೆ ಎದ್ದ. ಹಾಗಾಗಿ ಮತ್ತೆ ಕಾಲ ಮೇಲೆ ಹಾಕ್ಕೊಂಡು ಮಲಗಿಸಿ ಅವನ್ನ ಮತ್ತೆ ಸೋಫಾ ಮೇಲೆ ಮಲಗಿಸ್ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ನಿದ್ದೆಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಕೈಯಲ್ಲೇ ತಟ್ಟಿ ಮಲಗಿಸ್ತಾ ಇದ್ದೆ. ಇಲ್ಲಿ ನೋಡಿ ಟಿಪ್ಪಾಯಿ ಫುಲ್ ಅವನದೇ ಕಾರ್ಗಳಾಗಲಿ ಬೈಕ್ಗಳಾಗಲಿ ಎಲ್ಲ ಜೀಪ್ ಎಲ್ಲ ಅಲ್ಲೇ ಇಟ್ಟಿರ್ತಾನೆ. ಅವನಿಗೂ ತಗೊಂಡು ಯಾವಾಗ ಆಟ ಆಡ್ಬೇಕು ಅನ್ಸುತ್ತೆ ಅವಾಗ ತಗೊಂಡು ಆಟ ಆಡ್ತಿರ್ತಾನೆ. ಹಾಗೆ ಮೆತ್ತಿಗೆ ಸೋಫಾ ಮೇಲೆ ಹಾಕ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಮಳೆ ಬರೋ ಥರನೂ ಕೂಡ ಇತ್ತು. ನಿಮಗೆ ಔಟ್ಸೈಡ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಳೆ ಬರೋ ಥರ ಇತ್ತು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಟ್ಟೆ ಬೇರೆ ಹಾಕಿದ್ದೆ. ಸೊ ಹೋಗಿ ಅವ್ನು ಮಲಗಿದ್ದಾಗಲೇ ಹೋಗಿ ಇದನ್ನು ಕೂಡ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಟ್ಟೆ ಎತ್ಕೊಬಂದೆ. ಇದು ಲೇಟಾಗಿ ಮಿಷಿನ್ಗೆ ಹಾಕಿರೋದ್ರಿಂದ ಬೆಡ್ಶೀಟು ಒಣಗಿರಲಿಲ್ಲ. ಹಾಗೆ ಚಿಂಟು ಬೈಕ್ನ ಹಾಸಿಗೆ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರ ಹಾಕಿದೆ. ಮಿಷಿನ್ಗೆ ಹಾಕಿದ್ರೆ ಸ್ವಲ್ಪನೂ ನೀರಿರಲ್ಲ. ಇಲ್ಲಿ ತೋರಿಸ್ತಿದ್ದೀನಲ್ಲ ಇಲ್ಲಿ ಮಾತ್ರ ಸ್ವಲ್ಪ ಒದ್ದೆ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೆಡ್ಶೀಟು ಒಣಗಿರೋ ಥರನೇ ಇರುತ್ತೆ ಮಿಷಿನ್ಗೆ ಹಾಕಿದ್ರೆ. ಹಾಗಾಗಿ ನಾನು ಬೆಡ್ಶೀಟ್ಗಳೆಲ್ಲನೂ ಮಿಷಿನ್ಗೆ ಹಾಕ್ಬಿಡ್ತೀನಿ. ಕೈಯಲ್ಲಂತೂ ವಾಶ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ವೆಯ್ಟ್ ಇರುತ್ತೆ. ಹಾಗಾಗಿ ಮಿಷಿನ್ಗೆ ಹಾಕ್ಬಿಟ್ರೆ ಈ ಥರ ನೋಡಿ ಆರಾಮಾಗಿ ಮನೇಲೆ ಒಳಗಡೆ ಹಾಕಿದ್ರು ಕೂಡ ಒಣಕೊಳ್ಳುತ್ತೆ. ಹಾಗೆ ಅವ್ರ ಡ್ಯಾಡಿ ಬಂದಿದ್ದೆ ತಡ, ಬಾ ಡ್ಯಾಡಿ ಬಾಲ್ ಆಟ ಆಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಕೂರಿಸ್ಕೊಂಡಿದ್ದಾನೆ. ಹಿಂಗ ಮಾಡಿ ಅಂತ ನಾನು ಅಲ್ಲಿ ಅದೇ ನಾನು ಮಾಡ್ಬೋದು ಅಲ್ವಾ, ಹೇಳ್ಬೋದು, ಮಾಡಕ್ಕಾಗಲ್ಲ.